ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ಗುಡಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಹೇಳ್ಬಿಡ್ತಾಳೆ, ನನ್ಗೆ ಏನು ಹೇಳೋದಕ್ಕೆ ಬಿಡೋದಿಲ್ಲ. ಬೇಗ ಬೇಗ ಟೈಮ್ ಆಗಿದೆ. ಇವತ್ತೇನು ಸ್ಪೆಷಲ್ ಅಂತಂದ್ರೆ ನಮ್ಮ ಮರ್ತ್ಯಂಗೆ ಎಲೆ ಕತ್ರಿ ಹಾಕ್ಸ್ಬೇಕು. ಸೊ ಹಂಗಾಗಿ ಸಂಡೂರಿಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಅವ್ನಿಗೆ ಎಲೆ ಕತ್ರಿ ಹಾಕ್ಸ್ಕೊಂಡು ಬರೋಣ ಅಂತೇಳಿ. ಹೇಗೆ ಕಾಣಿಸ್ತಾ ಇದ್ದೀವಿ ಔಟ್ಫಿಟ್? ಮತ್ತೆ ಎಲ್ಲ ರೆಡಿಯಾಗಿ ಹೊರಗಡೆ ಇದ್ದಾನೆ. ಅವನು ತೋರಿಸ್ತೀನಿ. ಕ್ಯೂಟ್ ಆಗಿ ಕಾಣ್ತಾ ಇದ್ದಾನೆ. ಅಮ್ಮ ಮಗಳು ಹೇಗೆ ಕಾಣ್ತಿದೀವಿ? ಚೆನ್ನಾಗಿ ಕಾಣ್ತಿದೀವಾ? ಸೇಮ್ ಮ್ಯಾಚಿಂಗ್ ಕಲರ್ ಅದೇ. ಎಸ್, ನಮ್ಮ ಆರಾಧ್ಯ ದೊಡ್ಡೋಳ್ ತರ ಸೀರೆ ಉಟ್ಕೋಬೇಕು ಆ ತರ. ಸೊ ಈಗ ದೇವಸ್ಥಾನಕ್ಕೆ ಹೋಗೋಣಂತೆ. ಅಂಡ್ ಇವತ್ತಿನ ಡೇ ಏನೇನೆಲ್ಲ ತಗೊಳ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ನಾನು ವೆಯ್ಟ್ ಲಾಸ್ ಜರ್ನಿ ಡೇ ಬೈ ಡೇ ಏನೇ ತಗೊಳ್ತೀನಿ ಅನ್ನೋದನ್ನೇ ಎಲ್ಲ ನಾನು ಡೈಲಿ ಬ್ಲಾಗ್ ಮಾಡೋದು. ಸೊ ಇವತ್ತು ಯಾವ ರೀತಿಯಾಗಿ ನಡೆಯುತ್ತೆ ನಂದು ವೆಯ್ಟ್ ಲಾಸ್ ಚಾಲೆಂಜ್ ಅಲ್ಲಿ ಅಂತೇಳಿ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣಂತೆ. ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಸಂಡೂರು ಕುಮಾರಸ್ವಾಮಿ ದೇವಸ್ಥಾನಕ್ಕೆ. ಬನ್ನಿ. ಇದು ಪ್ರೈಸ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ. ನೀವು ಲಾಸ್ಟ್ ಟೈಮ್ ಅದು ನನ್ನ ಮದುವೆ ಮರೂನ್ ಕಲರ್ ಸಾರಿ ಉಟ್ಕೊಂಡಾಗ ತುಂಬಾ ಜನ ಲಿಂಕ್ ಕೇಳಿದ್ರಿ. ಅದೇ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದನ್ನು ತರಿಸ್ಕೊಂಡಿರೋದು. ನಾನು ಡೆಫಿನೆಟ್ಲಿ ನಿಮಗೆ ಶೇರ್ ಮಾಡ್ತೀನಿ ಲಿಂಕ್. ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂಡ್ ಮೇನ್ ಇದ್ರದ್ದು ಪ್ರೈಸ್ ನೀವು ಗೆಸ್ ಮಾಡಿ ಹೇಳಿ ಎಷ್ಟಿರ್ಬೋದು ಅಂತ. ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ. ತುಂಬ ಕಲರ್ ಕಾಂಬಿನೇಷನ್ ತುಂಬ ಸಖತ್ತಾಗಿದೆ. ಡೀಪ್ ಪರ್ಪಲ್ ವಿತ್ ವೈಲೆಟ್ ಲೈಟ್. ಇವತ್ತು ನಾನು ಯಾವುದೇ ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡಿರಲಿಲ್ಲ, ಅಥವಾ ವೆಯ್ಟ್ ಲಾಸ್ ಡ್ರಿಂಕು ಅಷ್ಟೇ. ಬೆಳಗ್ಗೆ ಬೇಗನೆ ಹೊರಡಬೇಕಿತ್ತು, ಹಾಗಾಗಿ ಏನಾದರೂ ಸ್ಮೂತಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಆರಾಧ್ಯಗೆ ಅಜ್ಜಿಗೆ ಏನೋ ಹೊರಗಡೆಯಿಂದ ಇಡ್ಲಿ ತೊಗೊಂಡು ಬಂದಿತ್ತು. ಬಟ್ ಆರಾಧ್ಯ ಒಂದೇ ತಿಂದ್ಬಿಟ್ಟು ಉಳಿಸ್ಬಿಟ್ಟಿದ್ಲು, ಮತ್ತೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಗೋ ಒಂದು ಇಡ್ಲಿ ಇತ್ತು, 1.5 ಇಡ್ಲಿ ತೋರಿಸಿದ್ನಲ್ಲ ಅಷ್ಟು ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೆ. ಮೇಲೆ ಹೊರಗಡೆ ಹೋಗೋದು, ಊರಿಗೆ ಹೋಗೋದು ಹಿಂಗೆ ಆಗೋಯ್ತು. ಯಾಕೋ ಮಿಸ್ ಹೊಡಿತಾ ಇದೆ ಸ್ವಲ್ಪ ಜಾಸ್ತಿನೇ. ಅಂದರೆ ಕರೆಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ. ನಾನು ಏನು ಎಕ್ಸಾಕ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ನಲ್ಲ ಆ ರೀತಿಯಾಗಿ ಮಾಡೋಕ್ಕಾಗ್ತಿಲ್ಲ. ಸೊ ಇನ್ನು ಮುಂದೆ ಇವೆಲ್ಲ ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೇಗೆ ಇರಲಿ, ನಾವು ಊರಿಗೆ ಹೊರಟ್ರು ಅಷ್ಟೇ, ಎಲ್ಲೇ ಹೋದ್ರೂ ನಾನು ನಂದು ಓವರ್ನೈಟ್ ಓಟ್ಸ್ ಆದರೂ ಇಲ್ಲಾಂತಂದರೆ ಸಲಾಡ್ ಥರ ಏನಾದರೂ ಪ್ರಿಪೇರ್ ಮಾಡಿಕೊಂಡು ತೊಗೊಂಡು ಹೋಗಬೇಕು ಅಂತ ಸ್ಟ್ರಿಕ್ಟಾಗಿ ಅಂದ್ಕೊಂಡಿದ್ದೀನಿ. ವೆಯ್ಟ್ ಲಾಸ್ ಜರ್ನಿಯಲ್ಲಿರೋದ್ರಿಂದ ನಾವು ಸ್ಟ್ರಿಕ್ಟಾಗಿ ಮಾಡಿದ್ರೆ ಮಾತ್ರ ನಮಗೆ ರಿಸಲ್ಟ್ಸ್ ಬರೋದು. ಹಾಗೆ ಇದ್ರ ಜೊತೆ ವರ್ಕೌಟ್ಸೂ ಕಂಪಲ್ಸರಿ ಡೈಲಿ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಏನೋ ಒಂದು ರೀಸನಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ, ಪೋಸ್ಟ್ಪೋನ್ ಆಗ್ತಾಯಿದೆ. ಆವಾಗ ಪಿರಿಯಡ್ಸ್ ಆದಾಗಿಂದ ಸ್ಟಾಪ್ ಮಾಡಿರೋದು, ಮತ್ತು ಸ್ಟಾರ್ಟ್ ಮಾಡೋಕ್ಕಾಗ್ತಾನೇ ಇಲ್ಲ. ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಕಂಪಲ್ಸರಿ ನೀವು ವಾಕಿಂಗ್ ಅಥವಾ ವರ್ಕೌಟ್ಸ್ ಎಕ್ಸಸೈಸ್ ಮಾಡಿದ್ರೇ ಜಾಸ್ತಿ ಬೆನಿಫಿಟ್ ಸಿಗೋದು. ವಾಕಿಂಗ್ ಮಾಡಿದರೆ ಮಿನಿಮಮ್ 1 ಅವರ್ ವಾಕಿಂಗ್ ಮಾಡಬೇಕು, ಬ್ರಿಸ್ಕ್ ವಾಕಿಂಗ್. ಆವಾಗ ಅದರಿಂದ ನಮಗೆ ಯೂಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಲಡ್ಡು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾನೆ ಅಂತ. ಕುರ್ತಾ ಹಾಕಿದೆ. ಅವ್ನ ಡ್ರೆಸ್ ಅಂತೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವನಿಗೆ ಕೇಳ್ತಾ ಇದ್ರಲ್ಲ ಅವನಿಗೆ ಎಷ್ಟು ಮಂತ್ಸ್ ಈಗ ಅಂತ. ಅವನಿಗೆ 11 ಮಂತ್ಸ್ ರನ್ನಿಂಗ್ ಇದೆ. ಮತ್ತು 5th ಬಂತು ಅಂತಂದರೆ ಈ ಮಾರ್ಚ್ 5 ಅವನಿಗೆ 11 ಮಂತ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ 3 ವರ್ಷದ ಬೆಳೋವರೆಗೂ ನಾವು ಯಾವುದೇ ಥರದ್ದು ಈ ಥರ ಶಾಸ್ತ್ರ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾರಲ್ಲ. ಮೊದಲೇ ಮಾಡ್ಬೋದಿತ್ತು, ಬಟ್ ಮಾವಂದೆಲ್ಲ ಇತ್ತಲ್ಲ, ಸೊ ಅವ್ರದ್ದು 3 ಮಂತ್ಸ್ ಬಿದ್ಮೇಲೆ ಈ ಥರ ಮಡ್ಲಕ್ಕೆಲ್ಲ ತುಂಬಿಸ್ಕೊಂಡಾದ್ಮೇಲೆ ಅದೆಲ್ಲ ಶಾಸ್ತ್ರ ಮುಗಿಸಿ ಇದನ್ನು ಮಾಡಬೇಕು ಅಂತಲೇ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ. ಸೊ ಹಾಗಾಗಿನೇ ಫೈನಲಿ ಇವತ್ತು ಮಾರ್ಚ್ 2 ಈ ವಿಡಿಯೋ ನಾನೇನು ಶೂಟ್ ಮಾಡಿರೋದು. ಸಂಡೂರಲ್ಲೇ ಯಾಕೆ ಹೋಗಿ ಕುಮಾರಸ್ವಾಮಿ ದೇವಸ್ಥಾನದಲ್ಲೇ ಯಾಕೆ ಈ ರೀತಿ ಶಾಸ್ತ್ರ ಮಾಡಿಸಿದೆ ಅಂತಂದರೆ, ನಾನು ನಿಮಗೆ ತಿಳಿಸಿದ್ದೆ. ನಾನು ಅಂದರೆ ಲಡ್ಡುದು ಪ್ರೆಗ್ನೆಂಟ್ ಆಗೋದಕ್ಕೂ ಮುಂಚೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಅಭಿಷೇಕ ಎಲ್ಲ ಮಾಡಿಸಿ ಆ ದೇವ್ರ ಹತ್ರ ಅಂದರೆ ನನಗೆ ಬೇಡ್ಕೊಂಡು ಬಂದಿದ್ದೆ. ಅಂದರೆ ಫಸ್ಟ್ ಹುಡುಗಿ ಇದ್ಲಲ್ಲ, ಈ ನೆಕ್ಸ್ಟ್ ಆಗೋವಂಥದ್ದು ಹುಡುಗ ಪಾಪು ಆಗಲಿ ಅಂತೇಳಿ ಕೇಳ್ಕೊಂಡು ಬಂದಿದ್ದೆ. ಅದು ಇನ್ಸಿಡೆನ್ಸು ಏನೋ ಗೊತ್ತಿಲ್ಲ. ಈ ಏನು ಕುಮಾರಸ್ವಾಮಿ ದೇವರಿದ್ದಾರಲ್ಲ, ಇದೇ ದೇವ್ರದ್ದು ನಕ್ಷತ್ರಕ್ಕೆ ಆ್ಯಂಡ್ ಇದೇ ದೇವ್ರದ್ದು ಜನ್ಮನಾಮನೂ ಅವನಿಗೆ ಬಂದಿದೆ. ಷಣ್ಮುಖ ಅಂತ ಬಂದಿರೋದು ಅವನಿಗೆ ಜನ್ಮನಾಮ. ಸೊ ಈ ರೀತಿಯಾಗಿ ಎಲ್ಲ ಇನ್ಸಿಡೆನ್ಸ್ ಆಗಿರೋದ್ರಿಂದ ನನಗೇನೋ ಒಂದು ನಂಬಿಕೆ, ಆ ದೇವರಿಂದನೇ ನನಗೆ ನಾನು ಅಂದ್ಕೊಂಡಿದ್ದು ಆಗಿರೋದು ಅಂತ. ಸೊ ಆ ಒಂದು ನಂಬಿಕೆಯಿಂದ ನಾನು ಅಂದ್ಕೊಂಡೆ ಇವನಿಗೆ ಫಸ್ಟ್ ಶಾಸ್ತ್ರ ಮಾಡ್ತೀವಲ್ಲ ಎಲೆ ಕತ್ರಿದು, ಅದನ್ನು
ಈ ದೇವಸ್ಥಾನದಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಮುಡಿ ಕೊಡೋದು ನಮ್ಮ ಮನೆ ದೇವರು, ಏನು ಉಲ್ಗಮ್ಮ ದೇವಿ ನಮ್ಮ ಮನೆ ದೇವರು. ಸೊ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಮುಡಿನ ಕೊಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೇ. ಅದು ಬಿಟ್ಟು ನಮಗೋಸ್ಕರ ಇಲ್ಲ ವ್ಲಾಗ್ ಮಾಡೋದಕ್ಕೋಸ್ಕರ ಏನು ಅಲ್ಲಿ ಆ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ ಅಂತೇಳಿ ಸ್ಪೆಷಲಾಗಿ ಏನೂ ಮಾಡ್ತಾಯಿಲ್ಲ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೂ ಆರಾಧ್ಯಗೆ ಪ್ರತಿಯೊಂದು ಏನು ರಿಚುವಲ್ಸ್ ಏನು ಶಾಸ್ತ್ರಗಳಿದ್ದಾವಲ್ಲ ಅಂಥವು ಎಲ್ಲನೂ ಮಾಡಿಸಿದ್ದೀನಿ. ನಾನು ಮೊದಲೇ ಅಂದ್ಕೊಂಡಿದ್ದೆ ನನ್ನ ಮಕ್ಕಳಿಗೆ, ನಮಗಂತೂ ಏನು ಆಗಿನ ಕಾಲದಲ್ಲಿ ಅದು ಪದ್ಧತಿ ಇಲ್ಲ ಇದು ಪದ್ಧತಿ ಇಲ್ಲ ಅಂತ ಕೆಲವೊಂದು ಮಾಡಿರೋದಿಲ್ಲ. ಸೊ ನನ್ನ ಮಕ್ಕಳಿಗೆ ಆ ರೀತಿಯಾಗಿ ಮಾಡೋದು ಬೇಡ. ಪ್ರತಿಯೊಂದು ಚಿಕ್ಕದಾಗಿ ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅಂಥ ಗ್ರ್ಯಾಂಡಾಗಿ ಮಾಡಬೇಕಂತ ನನಗೇನು ಇರಲ್ಲ. ಏನೇ ಪ್ರತಿಯೊಂದು ಶಾಸ್ತ್ರ ಆಗಿದ್ದರೂ ಮಾಡಬೇಕು ಅನ್ನೋದೇ ಒಂದು ನನ್ನ ಆಸೆ ಆಗಿತ್ತು. ಸೊ ಹಾಗಾಗಿನೇ ಆರಾಧ್ಯಗೂ ಪ್ರತಿಯೊಂದೂ ಮಾಡಿದ್ದೀನಿ, ಒಂದೂ ಬಿಟ್ಟಿಲ್ಲ ಅವಳಿಗೆ. ಇವನ್ ನನ್ನ ಅಮರ್ತ್ಯಗೂ ಅಷ್ಟೇ, ನನ್ನ ಮಗನಿಗೂ ಎಲ್ಲ ಚಿಕ್ಕ ಪುಟ್ಟ ಅವ್ನ ಲೈಫಲ್ಲಿ ಬರುವಂಥ ಎಲ್ಲ ಮೂಮೆಂಟ್ಸು ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಮೇನ್ ವ್ಲಾಗ್ ಏನಕ್ಕೆ ನಾನು ಶೂಟ್ ಮಾಡ್ಕೊಳ್ಳೋದು ಅಂದರೆ, ಈಗ ನೋಡು ಆರಾಧ್ಯ ಕೇಳ್ತಾಳೆ ನನಗೆ ಗೊತ್ತಾ, ಇವನಿಗೆಲ್ಲ ಮಾಡ್ತಾ ಇದ್ದೀರಿ, ನನಗೇನೂ ಮಾಡೇ ಇಲ್ಲ ಅಂತ, ಅವನ್ನೇ ನಿಮಗೆ ಇಷ್ಟ ಅಂತ ಅವಳು ಚಿಕ್ಕ ಮಕ್ಕಳೆಲ್ಲ ಕೇಳ್ತಿರ್ತಾರೆ. ಸೊ ಈಗ ಇವನು ದೊಡ್ಡವನಾದ್ಮೇಲೂ ಈ ಥರ ವ್ಲಾಗೆಲ್ಲ ಮಾಡ್ಕೊಂಡು ಶೂಟ್ ಇಟ್ಕೊಂಡಿದ್ದಾಗ ಇವ್ರಿಗೆ ಎಷ್ಟೇ ದೊಡ್ಡವರಾದ್ರೂ ಯೂಟ್ಯೂಬಲ್ಲಿ ಅದು ಡಿಲೀಟ್ ಆಗೋದಿಲ್ಲ. ಸೊ ಅವ್ರು ನೋಡಿಕೊಂಡು ಖುಷಿ ಪಡ್ತಾರೆ. ಸೊ ಇವಾಗ ಅನಿಸುತ್ತೆ ನನಗೆ, ಮೊದಲೇ ಸ್ಟಾರ್ಟ್ ಮಾಡಿದರೆ ಆರಾಧ್ಯಂದು ಎಲ್ಲ ಮೂಮೆಂಟ್ಸು ಕ್ಯಾಪ್ಚರ್ ಮಾಡ್ಬೋದಿತ್ತು ಅಂತ. ಇಲ್ಲಿ ನೋಡಿ ಕೆಲವೊಂದು ಕ್ಯೂಟ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ವಿ. ಇವಳು ಬಂದುಬಿಟ್ಟು ನಮ್ಮ ತಮ್ಮನ ಮಗಳು, ಇನ್ನೂ ನಾಮಕರಣ ಮಾಡಿಲ್ಲ. ಆ್ಯಂಡ್ ಲಡ್ಡು, ಇವರಿಬ್ಬರದು ನೋಡೋದಕ್ಕೆ ಎಷ್ಟು ಕ್ಯೂಟ್ ಅನಿಸುತ್ತೆ ನೋಡಿ. ಲಡ್ಡು ಲಡ್ಡು ಪಾಪಕ್ಕೆ ಪಪ್ಪಿ ಕೊಡು, ಪಪ್ಪಿ ಕೊಡು. ಅಮ್ಮ ಅಬ್ಬ ಓನ್ ಮಗನ ಯಾರಮ್ಮ ಪಾಪ ಅಲ್ಲ. ಅಯ್ಯೋ ಇಬ್ಬರು ಜೋಡಿ ಸೂಪರ್ ಸೂಪರ್. ಏಯ್ ಆ್ಯಂಡ್ ದೇವಸ್ಥಾನಕ್ಕೆ ಬಂದಮೇಲೆ ಇಲ್ಲೇನಾಯಿತು ಅಂದರೆ, ದೇವಸ್ಥಾನದ ಒಳಗಡೆ ನಮಗೆ ಎಲ್ಲ ಶಾಸ್ತ್ರ ಮಾಡಿಸಿರೋದು. ಅಲ್ಲಿ ಏನು ಮೊಬೈಲ್ ಫೋನ್ಸು, ಏನೇ ವಿಡಿಯೋ ಕ್ಯಾಪ್ಚರ್, ಫೋಟೋ ಕ್ಯಾಪ್ಚರ್ ಏನೂ ಅಲೋ ಇರಲಿಲ್ಲ. ನಾವು ಕೇಳ್ಕೊಂಡ್ವಿ, ದೇವ್ರನ್ನೇನು ಕ್ಯಾಪ್ಚರ್ ಮಾಡೋದಿಲ್ಲ, ಶಾಸ್ತ್ರ ಮಾಡೋದನ್ನ ಮಾಡ್ತೀವಿ ಅಂತ ಅಂದ್ರೂ ಇಲ್ಲ, CC ಕ್ಯಾಮ್ರಾ ಎಲ್ಲ ಇರುತ್ತೆ, ನಮಗೆ ಅಲೋ ಇಲ್ಲ ಅಂತ ಅಂದ್ಬಿಟ್ಟು ಯಾವುದೇ ಥರದ್ದು ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಿರಲಿಲ್ಲ. ಅಲ್ಲಿ ದೇವ್ರ ಮುಂದ್ಗಡೆನೇ ಶಾಸ್ತ್ರ ಮಾಡಿಸ್ಬಿಟ್ಟು, ಏನು ಸೋದರ ಮಾವ ನಮ್ಮ ತಮ್ಮನ ಕೈಯಲ್ಲಿ ಅವನ ಮೇಲೆ ಕೂಡಿಸ್ಬಿಟ್ಟು ಎಲೆ ಕತ್ರಿ ಹಾಕ್ಸಿದ್ವಿ. ಅದು ಮುಗಿಸಾದ್ಮೇಲೆ ನೆಕ್ಸ್ಟು ಏನು ಬಟ್ಟೆ ಮಾಡೋದೆಲ್ಲ ಇರುತ್ತಲ್ಲ, ಅವನು ಅಮರ್ತ್ಯನಿಗೆ ಬಟ್ಟೆ ತೊಗೊಂಡು ಬಂದಿದ್ದ. ಆ್ಯಂಡ್ ನಾವು ಅವನಿಗೆ ಬಟ್ಟೆ ಮಾಡಬೇಕಿತ್ತು ಅಂಥೇಳಿ ಎಲ್ಲ ಆ ಥರದ್ದು ಚಿಕ್ಕ ಪುಟ್ಟ ಎಲ್ಲ ಹೊರಗಡೆ ಬಂದು ಹಾಲಲ್ಲಿ ಮಾಡಿದ್ವಿ. ಅದು ನೆಕ್ಸ್ಟ್ ಅದಾದಮೇಲೆ ಪ್ರಸಾದ ಎಲ್ಲ ರೆಡಿ ಇತ್ತು. ಡೈಲಿ ಈ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಹಾಕ್ತಾರೆ. ಹಾಗಾಗಿನೇ ಮೊದಲೇ ಗೊತ್ತಿತ್ತು. ಹಾಗಾಗಿ ನಾನು ಏನೂ ಮಾಡ್ಕೊಂಡು ಹೋಗಿರಲಿಲ್ಲ. ಲಾಸ್ಟ್ ಟೈಮ್ ಸಂಕ್ರಾಂತಿಗೆ ಹೋದಾಗ ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ಹೋಗಿದ್ದೆ, ಬಟ್ ಅಲ್ಲಿನೂ ಊಟ ಇತ್ತು. ಸೊ ಈವನ್ ಟೈಮೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಹೋಗಿದ್ವಿ. ಊಟನೂ ಚೆನ್ನಾಗಿತ್ತು. ಸೊ ಇವತ್ತು ಮಧ್ಯಾಹ್ನ ನಾನು ಊಟ ಮಾಡಿದ್ದು ಸ್ವಲ್ಪ ವೈಟ್ ರೈಸ್, ಸಾಂಬಾರ್, ಏನು ಕೊಬ್ಬರಿ ಚಟ್ನಿ ಜೊತೆಗೆ ಕ್ಯಾಬೇಜ್ ಪಲ್ಯ. ಸೊ ಇದಿಷ್ಟು ನಾನು ಊಟ ಮಾಡಿದ್ದು. ಕ್ವಾಂಟಿಟಿನ ಸ್ವಲ್ಪ ತೊಗೊಂಡಿದ್ದೆ. ಇದು ನಾನು ಫಾಲೋ ಮಾಡ್ತಿರೋದು ಮೇನು. ಇಷ್ಟೆಲ್ಲ ನಾನು ಚೀಟ್ ಮಾಡ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ. ನೀವೇ ನೋಡ್ತಾ ಇದ್ದೀರಾ, ನನಗೆ ಸ್ವಲ್ಪ ಊರಿಗೆ ಹೋಗೋದು ಆ್ಯಂಡ್ ಈ ಥರ ಚಿಕ್ಕ ಪುಟ್ಟ ಸಿಚುವೇಶನ್ಸ್ ಬರ್ತಾ ಇದ್ದಾವೆ. ಸೊ ಹಾಗಾಗಿನೇ ನಾನು ಮೇಯ್ನಾಗಿ ಪೋರ್ಷನ್ ಕಂಟ್ರೋಲ್ನ ನಾನು ಇಲ್ಲಿ ಚೂಸ್ ಮಾಡ್ಕೊಂಡಿರೋದು. ಏನೇ ತೊಗೊಂಡ್ರು ಮೇಯ್ನಾಗಿ ಸ್ವಲ್ಪ ವೈಟ್ ರೈಸ್ ತೊಗೊಳ್ತಾ ಇದ್ದೀನಲ್ಲ, ಕಡಿಮೆ ಪೋರ್ಷನಲ್ಲೇ ತೊಗೊಳ್ತಾ ಇರೋದು. ಅದು ಒಂದು ಫಾಲೋ ಮಾಡಿ ನೀವು. ಈ ಥರ ನಿಮಗೆ ಸಿಚುವೇಶನ್ ಬಂದರೆ ಇದನ್ನು ಫಾಲೋ ಮಾಡಿ. ನಾನು ಮೊದಲೆಲ್ಲ ಡೈಲಿ ವ್ಲಾಗ್ಸ್ ಎಲ್ಲ ಮಾಡಿದ್ದೀನಿ, ವ್ಲಾಗ್ಸ್ ತುಂಬಾ. ಸೊ ಹಾಗಾಗಿ ನಾನು ಈಗ ಯಾರನ್ನೂ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ಹೋಗಿರಲಿಲ್ಲ ಫ್ಯಾಮಿಲಿ ಮೆಂಬರ್ಸ್ನ. ಬಟ್ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ತುಂಬ ಜನ ಕೇಳ್ತಾ ಇದ್ದಾರೆ, ನಿಮ್ಮ ಮನೇಲಿರೋರು ಅಜ್ಜಿ ಯಾರು, ನಿಮ್ಮ ಅತ್ತೇನಾ, ಹಾಗೆ ಹಿಂಗೆ ಅಂತ. ಅಲ್ಲ, ನಮ್ಮ ಮನೇಲಿರೋ ಅಜ್ಜಿ ಬಂದುಬಿಟ್ಟು ನಮ್ಮ
ಅತ್ತೆ ಅವ್ರ ತಾಯಿ. ಸೊ ಅಜ್ಜಿ ಆಗ್ತಾರೆ ನಮಗೆ. ನಮ್ಮ ಅತ್ತೆ, ನಾವು ದೇವಸ್ಥಾನಕ್ಕೆ ಬಂದಿರೋದು ನೋಡಿ, ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ಅವರು ನಮ್ಮ ಅತ್ತೆ. ನೆಕ್ಸ್ಟು ಇವ್ರು ಬಂದುಬಿಟ್ಟು ಅಜ್ಜಿ, ರೆಡ್ ಕಲರ್ ಸ್ಯಾರಿ ಉಟ್ಕೊಂಡಿರೋದು ಅಜ್ಜಿ. ಆ್ಯಂಡ್ ನಮ್ಮ ಅಪ್ಪ ಬಂದಿದ್ದಾರೆ. ಆ್ಯಂಡ್ ಅಮ್ಮ ಇಲ್ಲ, ನನಗೆ ಗೊತ್ತಿದೆ ಅಲ್ಲ ನಿಮಗೆ, ಅಮ್ಮ ತೀರ್ಕೊಂಡು 5 ವರ್ಷ ಆಗಿದೆ. ತಮ್ಮ ಬಂದಿದ್ದಾನೆ, ತಮ್ಮನ ಹೆಂಡತಿ ಬಂದಿದ್ದಾಳೆ, ನಮ್ಮ ಇದನ್ನ ಬಂದಿದ್ದಾನೆ. ಸೊ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ಚೆನ್ನಾಗಾಯಿತು ಎಲ್ಲನೂ. ಆ್ಯಂಡ್ ಏನು ಸಂಡೂರಲ್ಲಿರುವಂಥ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋ ದಾರಿಯಲ್ಲೇ ಇನ್ನೊಂದು ಶಿವನ ದೇವಸ್ಥಾನವೂ ಇದೆ. ಇಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ, ನೀರೆಲ್ಲ ಬರ್ತಾವಲ್ಲ, ಅವು ಏನು ವರ್ಷ ಪೂರ್ತಿ ಈ ಥರ ಏನು ಎಲ್ಲೋ ಗುಡ್ಡದಿಂದ ನೀರು ಬರ್ತಾವಂತೆ ಅವು. ನನಗೂ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ತುಂಬಾ ಸ್ವೀಟಾಗಿದ್ವು ಆ್ಯಂಡ್ ತುಂಬ ತಣ್ಣಗಿದ್ವು ನೀರು, ಗೊತ್ತಾ. ಇಷ್ಟು ಸುಡು ಬಿಸಿಲಲ್ಲಿನೂ ಎಷ್ಟು ಬಿಸಿಲಿತ್ತು, ಆದರೂ ಇಲ್ಲಿ ನಾನು ತೋರಿಸ್ತಿದ್ದೀನಿಲ್ಲ, ನಂದಿ ಬಾಯಲ್ಲಿ ಬರೋ ಥರ ಅಲ್ಲಿ ಮಾಡಿದ್ದಾರೆ. ಈ ನೀರು ಎಲ್ಲಿಂದ ಬರುತ್ತೋ ಅಂತಲೂ ಗೊತ್ತಿಲ್ಲ ಅಂತೆ. ಈ ಒಂದು ದೇವಸ್ಥಾನ ನೋಡಿರಲಿಲ್ಲ, ಬರೋ ದಾರಿಯಲ್ಲೇ ನೋಡಿಕೊಂಡು ಬಂದ್ವಿ. ಶಿವನ ದೇವಸ್ಥಾನ ಎಲ್ಲ ಚೆನ್ನಾಗಾಯಿತು. ಓವರಾಲ್ ಆಗಿ ಇವತ್ತಿನ ಡೇ ಖುಷಿ ಆಯಿತು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಬರೋ ಟೈಮಲ್ಲಿ ನಮ್ಮ ಆರಾಧ್ಯ ಸುಮ್ಮನೆ ಇರ್ತಾಳೆ, ಇಲ್ವಲ್ಲ, ಹೊರಗಡೆ ಬಂದರೆ ಸಾಕು ಏನಾದರೂ ಅವ್ರ ಪಪ್ಪ ಕೇಳ್ತಾನೆ ಇರ್ತಾಳೆ, ಜ್ಯೂಸ್ ಕುಡಿಯೋಣ, ಐಸ್ ತಿನ್ನೋಣ, ಹಂಗೆ ಹಿಂಗೆ ಅಂತ. ಸೊ ಆನ್ ದ ವೇ ಅಲ್ಲೇ ನಾವು ಒಂದು ಲಸ್ಸಿ ಶಾಪಿಗೆ ಹೋಗಿದ್ವಿ. ಎಷ್ಟು ಕಂಟ್ರೋಲ್ ಮಾಡಿಕೊಂಡೆ, ಬೇಡ ಏನೂ ತೊಗೊಳೋದು ಬೇಡ, ಫ್ರೂಟ್ ಸಲಾಡ್ ಏನಾದರೂ ತೊಗೊಳ್ಳೋಣ ಅಂತ. ಬಟ್ ಆದರೆ ಹೊರಗಡೆ ತುಂಬ ಬಿಸಿಲಿತ್ತು. ಆ್ಯಂಡ್ ನನಗೆ ಸ್ವಲ್ಪ ಲಸ್ಸಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಮ್ಯಾಂಗೋ ಲಸ್ಸಿನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅಂದ್ಕೊಂಡೆ, ಅಯ್ಯೋ ಚೀಟ್ ಮಾಡ್ತಾಯಿದ್ದೀನಿ, ಮಧ್ಯಾಹ್ನನೇ ಆಲ್ರೆಡಿ ರೈಸು ಎಲ್ಲ ತಿಂದುಬಿಟ್ಟಿದ್ದೀನಿ, ಮತ್ತೆ ಯಾಕೆ ಹಾಗೆ ಅಂತ ಏನಂದರು, ಇಲ್ಲಿ ತಗೋ, ಒಂದಿನ ಅಲ್ಲ, ಏನಾಗಲ್ಲ, ಸ್ವಲ್ಪ ಕುಡಿ ಅಂಥೇಳಿ ಮ್ಯಾಂಗೋ ಲಸ್ಸಿನ ತೊಗೊಂಡಿರೋದು ನಾನು. ಆ್ಯಂಡ್ ನಿನ್ನೆ ವಿಡಿಯೋ ತುಂಬ ಜನ ನೋಡಿಲ್ಲ ಅನಿಸುತ್ತೆ. ನಾನು ನಿನ್ನೆ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಬೇಗ. ಸಾಯಂಕಾಲ 6:45ಗೆ ನಾನು ಅಪ್ಲೋಡ್ ಮಾಡಿದೆ ವಿಡಿಯೋ. ಇವನ್ ಅದನ್ನು ಕಮ್ಯುನಿಟಿ ಟ್ಯಾಬಲ್ಲಿ ನಿನ್ನೆ ಬೆಳಗ್ಗೆನೇ ಪೋಸ್ಟ್ ಮಾಡಿದೆ. ವೇಟ್ ಮಾಡ್ತಿರ್ತೀರಾ ವಿಡಿಯೋಗೋಸ್ಕರ, ದಿನ 1:30ಗೆ ವಿಡಿಯೋ ಬರುತ್ತಲ್ಲ ಅಂತೇಳ್ಬಿಟ್ಟು ಇನ್ಫಾರ್ಮ್ ಮಾಡಿದ್ದೆ. ಸೊ ತುಂಬ ಜನ ನೋಡಿಲ್ಲ ಅನಿಸುತ್ತೆ ಈವ್ನಿಂಗ್ ಹಾಕಿರೋ ವಿಡಿಯೋ. ಅದರಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಎಷ್ಟು ದಿನ ಆದಮೇಲೆ ನಿಮ್ಮ ಜೊತೆ ನನ್ನ ವೇಟ್ನ ಶೇರ್ ಮಾಡ್ಕೊಳ್ತೀನಿ ಅಂತ ಕೇಳ್ತಾ ಇರ್ತೀರಲ್ಲ, ಮತ್ತು ಯಾವಾಗ ನೀವು ವೇಟ್ನ ಚೆಕ್ ಮಾಡ್ಕೊಂಡು ನಮ್ಗೆ ತೋರಿಸ್ತೀರಾ ಅಂತ. ಸೊ ಆ ವಿಡಿಯೋ ನೋಡಿ ಖಂಡಿತ. ಆ್ಯಂಡ್ ತುಂಬ ವಿಷಯಗಳನ್ನ ತಿಳಿಸಿದ್ದೀನಿ ಅದರಲ್ಲಿ. ಸೊ ಆ ವಿಡಿಯೋ ಮಿಸ್ ಮಾಡಿದರೆ ನೋಡಿ, ಆಯಿತಾ. ಇಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ನಮಗೆ 4:30 ಆಗಿತ್ತು. ನಾನು ಅಂದ್ಕೊಂಡೆ 1 ಅವರ್ ರೆಸ್ಟ್ ತೊಗೊಂಡ್ಬಿಟ್ಟು ಮತ್ತೆ 5:30ಗೆ ಹಂಗೆ ವರ್ಕೌಟ್ ಮಾಡೋಕ್ಕೆ ಹೋಗೋಣ ಜಿಮ್ಮಿಗೆ ಅಂತ ಅಲಾರ್ಮ್ ಇಟ್ಕೊಂಡು ಮಲ್ಕೊಂಡಿದ್ದೀನಿ. ಬಟ್ ಅಲಾರ್ಮ್ ಹೊಡಿತು, ಎದ್ದೇಳೋದಕ್ಕೆ ಆಗಿರಲಿಲ್ಲ. ಫುಲ್ ಟಯರ್ಡ್ ಅನ್ನಿಸ್ತಿತ್ತು. ಬೇಡ, ಇವತ್ತು ಒಂದಿನ ಡ್ರಾಪ್ ಮಾಡೋಣ, ಮತ್ತು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಂಬಿಡೋಣ, ಕಂಟಿನ್ಯೂ ಆಗಿ ಮಾಡೋಣ ಅಂತ ಹೇಳಿ ನಾನು ವರ್ಕೌಟ್ಸ್ಗೂ ಹೋಗಲಿಲ್ಲ. ವರ್ಕೌಟ್ಸ್ ಮಾಡದೇ ಇದ್ದಾಗ ಅಟ್ಲೀಸ್ಟ್ ವಾಕಿಂಗ್ ಮಾಡೋಣ ಅಂತ ಎಷ್ಟು ಟ್ರೈ ಮಾಡ್ತಿರ್ತೀನಿ. ಬಟ್ ಯಾಕೋ ಗೊತ್ತಿಲ್ಲ, ಈ ನಡುವೆ ಏನೋ ಒಂದು ಅಡ್ಡ ಬಂದುಬಿಡುತ್ತೆ. ಹಾಗಾಗಿನೇ ಸರಿಯಾಗಿ ಮಾಡ್ತಾಯಿಲ್ಲ. ಬಟ್ ಅಂದ್ಕೊಂಡಿದ್ದೀನಲ್ಲ ಅವೆಲ್ಲ ಏನೇ ಇವಾಗ ಇಷ್ಟು ದಿನ ಎಕ್ಸ್ಕ್ಯೂಸ್ 21 ಡೇಸ್ ಇಷ್ಟು ಕರೆಕ್ಟಾಗಿ ಮಾಡಿದ್ದೆ. ಹಾಗಾಗಿನೇ ನನಗೆ ಒಳ್ಳೆ ರಿಸಲ್ಟ್ಸ್ ಬಂದಿತ್ತು. 4.1 kg. ಅದೇ ಭಯ ಆಗಿಬಿಟ್ಟಿದೆ. ಈಗ ನೋಡಿದರೆ ಸ್ವಲ್ಪ ಜಾಸ್ತಿನೇ ಎಕ್ಸ್ಕ್ಯೂಸಸ್ ಮಾಡ್ತಾಯಿದ್ದೀನಿ, ಚೀಟ್ ಮಾಡ್ತಾಯಿದ್ದೀನಿ, ಆಮೇಲೆ ಕರೆಕ್ಟಾಗಿ ವರ್ಕೌಟ್ಸ್ ಮಾಡ್ತಿಲ್ಲ, ವಾಕಿಂಗ್ ಮಾಡ್ತಿಲ್ಲ. ಈ ಟೈಮ್ ರಿಸಲ್ಟ್ಸ್ ಹೇಗೆ ಬರುತ್ತೋ ಏನೋ ಅಂತ. ಅದಕ್ಕೆ ಇನ್ನೂ ಆರಾಮಾಗಿ ಟೈಮ್ ಇದೆ ನನಗೆ. ಈಗ ಮಾಡಿದ್ದೆಲ್ಲ ಮುಗೀತು. ಇನ್ನು ಮುಂದೆ ಅವೆಲ್ಲ ಸ್ಟಾಪ್ ಮಾಡಿಬಿಟ್ಟು ನಾನು ಸ್ಟ್ರಿಕ್ಟಾಗಿ ಮಾಡ್ತೀನಿ. ಹೇಳಿದ್ನಲ್ಲ, ಒಳ್ಳೆ ವೀಡಿಯೋಸು ನಿಮಗೋಸ್ಕರ ನಾನು ಪ್ಲ್ಯಾನ್ ಮಾಡಿದ್ದೀನಿ. ತುಂಬಾ ಯೂಸ್ ಆಗುತ್ತೆ. ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋಸು ಅಷ್ಟೇ ಅವು. ಸೊ ಅವೆಲ್ಲ ಬರ್ತಿರುತ್ತೆ. ಅವನ್ನೆಲ್ಲ ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಂಡಿರಿ, ಆಯಿತಾ. ನಿಮಗೆ ಯೂಸ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಸೊ ಇಲ್ಲಿ ಬಂದುಬಿಟ್ಟು ನಾನು ಸಾಯಂಕಾಲ ಬಂದಮೇಲೆ ಮನೆಗೆ ನೈಟ್ ಈ ಡ್ರಿಂಕ್ನ ತೊಗೊಂಡಿರೋದು ನಾನು. ಮತ್ತು ನೈಟ್ ಏನು ನಾನು ತಿನ್ನೋದಕ್ಕೆ ಹೋಗಿರಲಿಲ್ಲ. ಮಧ್ಯಾಹ್ನನೇ ಹೆವಿ ಆಗಿತ್ತು. ಆ್ಯಂಡ್ ಲಸ್ಸಿ ಬೇರೆ ಕುಡಿದಿದ್ದೆ, ನನಗೇನೂ ಹೊಟ್ಟೆ ಹಶ್ವಾಗಿರಲಿಲ್ಲ. ಸೊ ನೈಟ್ ಮಲ್ಗೋಕ್ಕೂ ಮುಂಚೆ ನಾನು ಈ ಒಂದು ಡಿಟಾಕ್ಸಿಫಿಕೇಷನ್ ಡ್ರಿಂಕ್, ವೆಯ್ಟ್ ಲಾಸ್ ಡ್ರಿಂಕ್ನ ತೋರಿಸಿದ್ದೆ ನಿಮಗೆ. ತುಂಬ ಸಲನೂ ತೋರಿಸಿದ್ದೆ, ಒಂದು 2-3 ಸಲ. ಅಂದರೆ ನಾನು ಈ ಥರ ಹೊರಗಡೆ ಎಲ್ಲ ಊಟ ಮಾಡಿದಾಗ, ಏನಾದರೂ ಜಂಕ್ ಎಲ್ಲ ತಿಂದಾಗ ಈ ಡ್ರಿಂಕ್ನ ತೊಗೊಳ್ತೀನಿ. ತುಂಬಾ ಒಳ್ಳೆ ಡ್ರಿಂಕ್ ಇದು. ನಾವು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಥರ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಅದೇ ಡ್ರಿಂಕ್ನ ನಾನು ಇಲ್ಲಿ ತೊಗೊಂಡಿರೋದು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.